ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಬ್ರೌನ್ ರೈಸ್ ದೋಸೆ. ಈ ದೋಸೆ ನಾವು ರೆಗ್ಯುಲರ್ ದೋಸೆ ಮಾಡೋ ಥರನೇ ಇರುತ್ತೆ. ಆದರೆ ನಾವು ರೆಗ್ಯುಲರ್ ದೋಸಾ ರೈಸ್ ಯೂಸ್ ಮಾಡ್ತಿಲ್ಲ. ಆದರೆ ಅದರ ಬದಲಿಗೆ ನಾನು ಬ್ರೌನ್ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ, ವೆಯ್ಟ್ ಲಾಸ್ ರೆಸಿಪಿ ಹೇಳ್ಕೊಡಿ, ಆಮೇಲೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಫ್ರೆಂಡ್ಲಿ ರೆಸಿಪೀಸ್ ಹೇಳ್ಕೊಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಆದ್ದರಿಂದ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬ್ರೌನ್ ರೈಸ್ ಈ ಥರ ಇರುತ್ತೆ, ಬ್ರೌನ್ ಕಲರ್ ಆಗಿರುತ್ತೆ. ಇದಕ್ಕೆ ಪಾಲಿಷ್ ಮಾಡಿರೋದಿಲ್ಲ. ಇದರಲ್ಲಿ ಫೈಬರ್ ಕಂಟೆಂಟ್ಸು ಜಾಸ್ತಿ ಇರುತ್ತೆ. ಅದರಿಂದ ಇದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಇವಾಗ ದೋಸೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಒಂದು ಚಿಕ್ಕ ಗ್ಲಾಸಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದು ಮೆಜರ್ಮೆಂಟ್ ಡೈಲಿ ಹಾಕ್ಕೊತೀರೋ ಅದರಲ್ಲಿ ನೀವು ಮಾಡ್ಕೊಬೋದು. ನಾನು ಇದರಲ್ಲಿ 4 ಗ್ಲಾಸಷ್ಟು ಬ್ರೌನ್ ರೈಸ್ ಹಾಕ್ಕೋತೀನಿ. ಅದೇ ಸೇಮ್ ಮೆಜರ್ಮೆಂಟ್ ಗ್ಲಾಸ್ನಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ, ಅರ್ಧ ಗ್ಲಾಸಷ್ಟು ಕಡಲೆಬೇಳೆ, ಅರ್ಧ ಗ್ಲಾಸಷ್ಟು ತೊಗರಿಬೇಳೆ, 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಡಯಾಬಿಟಿಕ್ ಪೇಷಂಟ್ಸ್ ಆದರೆ ಮೆಂತ್ಯನ ಬೇಕೆಂದರೆ ಇನ್ನೂ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಎಷ್ಟು ಮೆಂತ್ಯ ತಿಂತೀರೋ ಅಷ್ಟು ಒಳ್ಳೆಯದು. ನಾನೀಗ ಸದ್ಯಕ್ಕೆ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ ನಾನು ಸಪ್ರೇಟಾಗಿ ನೆನೆಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಸಪ್ರೇಟಾಗಿ ಎಲ್ಲ ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆಸ್ಕೊಳ್ಳೋಣ. ನೋಡಿ, ನಾನು ಎಲ್ಲ ಸಪ್ರೇಟಾಗಿ ವಾಶ್ ಮಾಡಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಸುಮಾರು ಇವಾಗ ಇದು ನಮಗೆ 5 ರಿಂದ 6 ಅವರ್ ನೆನೆದ್ರೆ ಚೆನ್ನಾಗಿ ಬರುತ್ತೆ ದೋಸೆ. ನೆನೆಸಿದ್ನಲ್ಲ ಅದೆಲ್ಲ ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಇದು ರುಬ್ಬಿರೋದನ್ನ ಒಂದು ರಾತ್ರಿ ಪೂರ ಉಳಿ ಬರೋದಕ್ಕೆ ಬಿಟ್ಬಿಡೋಣ. ಹಿಟ್ಟು ನಮಗೆ ತುಂಬ ನುಣ್ಣಕ್ಕೆ ರುಬ್ಬಿರಬೇಕು. ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿದೆ. ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಹಿಟ್ಟು ಈಗಾಗಲೇ ಖಾಲಿಯಾಗಿದೆ. ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕಾಗಿತ್ತು, ಲಂಚ್ ಬಾಕ್ಸ್ಗೆ. ಆದ್ದರಿಂದ ಒಂದು ಅರ್ಧ ಖಾಲಿಯಾಗಿದೆ. ಈಗ ಉಳಿದಿರೋಂಥ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಇದನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ನೋಡಿ, ಮೀಡಿಯಮ್ ಫ್ಲೋನಲ್ಲಿದ್ದರೆ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ದೋಸೆ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನ್ ಬಿಸಿಯಾಗಿದೆ. ಸ್ವಲ್ಪ ಆಯಿಲ್ ಹಾಕೋತೀನಿ. ಡಯಟ್ ಮಾಡೋರ್ಗಾದರೆ ಆಯಿಲ್ ಹಾಕೋದು ಬೇಡ. ಬೇಕಾದ್ರೆ ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ನೀವು ಆಯಿಲ್ಲೆಸ್ ದೋಸೆಗಳನ್ನು ಮಾಡ್ಕೋಬೋದು, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು. ಸಾಫ್ಟಾಗಿ ಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳಿ. ಇದು ಆಯಿಲ್ ಇಲ್ದಿರ ಮಾಡಿರೋಂಥ ಡಯಟ್ ದೋಸೆ, ಆಯಿಲ್ ಫ್ರೀ ದೋಸೆ. ಈಗ ಗರಿಗರಿಯಾಗಿ ಮಾಡ್ಕೊಳ್ಳೋಣ. ಫಸ್ಟ್ ಆಯಿಲ್ ಹಾಕ್ತೀನಿ. ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಕ್ಲೋತಲ್ಲಿ ಎಲ್ಲ ಕಡೆ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ. ಒಂದು 2 ನಿಮಿಷ ಸಿಮ್ ಫ್ಲೇಮ್ನಲ್ಲಿ ಕವರ್ ಮಾಡಿ ಇಟ್ಬಿಡೋಣ. ನೋಡಿ, ಈ ಕಡೆ ಬೆಂದಿಲ್ಲ. ಸ್ವಲ್ಪ ಪ್ಯಾನ್ನ ಈ ಕಡೆ ಸ್ಲ್ಯಾಂಟ್ ಮಾಡ್ಕೊತೀನಿ. ಈ ಥರ ನಿಮ್ಗೆ ಯಾವ ಕಡೆಗೆ ಬೆಂದಿಲ್ವೋ ಆ ಕಡೆಗೆ ನೀವು ರೋಸ್ಟ್ ಮಾಡ್ಕೋಬೋದು. ನೋಡಿ, ಮಕ್ಳಿಗೆ ಕೊಡೋದಾದರೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು.
ಗರಿ ಗರಿ ದೋಸೆ ರೆಡಿ ಆಯಿತು. ನೋಡಿ, ಬ್ರೌನ್ ರೈಸ್ ಗರಿ ಗರಿ ದೋಸೆ ರೆಡಿ ಆಯಿತು. ನಾನು ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಎರಡರದ್ದು ಕಾಂಬಿನೇಷನು. ಫ್ರೆಂಡ್ಸ್, ಈಗ ಬ್ರೌನ್ ರೈಸ್ ಗರಿ ಗರಿ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಬನ್ನಿ. ನೋಡಿ, ನಾನು ಶೇಂಗಾ ಬೀಜ ಚಟ್ನಿಗೆ 1 ಕಪ್ಪಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನಿಮಗೆ ಯಾವ ಪ್ರಮಾಣದಲ್ಲಿ ಚಟ್ನಿ ಬೇಕೋ ಅದನ್ನು ನೋಡಿಕೊಂಡು ನೀವು ಕಡಲೆಕಾಯಿ ಬೀಜನ ಆ್ಯಡ್ ಮಾಡ್ಕೊಬೋದು. ಇದೊಂದು ಸ್ವಲ್ಪ ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಸಮೇತವಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ಇದು ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಶುಗರ್ ಪೇಷಂಟ್ಸ್ಗೂ ಅಷ್ಟೇ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು. ಸೊ ಎಷ್ಟು ಕರಿಬೇವಿನ ಸೊಪ್ಪು ಹಾಕೊಳ್ಳೋಕೆ ಇಷ್ಟನೋ ಅಷ್ಟು ಒಂದು ಎರಡು ಇಡಿಯಷ್ಟೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದೇ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ತೀನಿ. ನೋಡಿ, 1ರಿಂದ 2 ಸ್ಪೂನಷ್ಟು ಹಾಕ್ತೀನಿ. ಇದನ್ನೆಲ್ಲ ಇವಾಗ ಸಿಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಕಡಲೆಕಾಯಿ ಬೀಜ ನಮಗೆ ರೋಸ್ಟ್ ಆಗುತ್ತೆ, ಗೊತ್ತಾಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಕಾಯಿ ಬೀಜ ಫ್ರೈ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ 1 ಸ್ಪೂನಷ್ಟು. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಚಪಾತಿಗೆ ದೋಸೆಗೆಲ್ಲ ನೆಂಚ್ಕೊಳ್ಳೋಕ್ಕೆ ಈ ಚಟ್ನಿ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಇದಿಷ್ಟು ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊತೀನಿ. ಶೇಂಗಾ ಬೀಜದ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ನೀರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಬೋದು. ಗರಿ ಗರಿಯಾದ ಬ್ರೌನ್ ರೈಸ್ ದೋಸೆ ಜೊತೆಗೆ ಶೇಂಗಾ ಚಟ್ನಿ ರೆಡಿ ಆಯಿತು.